4 ತಿಂಗಳೇ ಹೇಳಿದ್ರು, ಅದನ್ನ ಮಾಡೋಕ್ಕಾಗಿರಲಿಲ್ಲ. ಏನಾದರೂ ಬದಲಾವಣೆ ಆಗುತ್ತಾ ಏನಾದರೂ ರಾಜ್ಯದಲ್ಲಿ ಏನಾದರೂ? ಅಲ್ಲ, ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗ್ತಾರೆ. ಮತ್ತು ಹೊಸ ಹಳಬರು ಹೋಗಿ ಹೊಸವ್ರು ಬಂದೇ ಬರ್ತಾರೆ. ಸೊ ಮುಂಚೆ ಕೂಡ 30 ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು. ಅದೇನೋ ಅಂತಿಮ ಹಂತಕ್ಕೆ ಬಂದಿರ್ಬೋದು ಬಹುಶಃ. ಅದು ಅವ್ರಿಗೆ ಬಿಟ್ಟಿದ್ರಲ್ಲ, ನಮಗೆ ಹೆಂಗೆ ಗೊತ್ತಾಗ್ಬೇಕು ಯಾರಿಗೆ ಕೈ ಬಿಡ್ತಾರ, ಯಾರಿಗೆ ಹೊಸ ಹೋಗ್ತಾರ. ಸಚಿವರ ನೇಮಕ ಸಂದರ್ಭದಾಗ ಏನಾದರೂ ಕಂಡೀಷನ್ ಇಷ್ಟು ತಿಂಗಳಾದ ಕೂಡಲೇ ನೀವು ಬೇರೆದವರಿಗೆ ಹಿರಿಯ ಸಚಿವರಿಗೆ ಯಾರ್ಯಾರಿಗೂ ಏನಾದರೂ ಮಾತುಕತೆ ಆಗಿತ್ತಾ ಅಂತ? ಇಲ್ಲ, ಅದು ನಮ್ಮ ಲೆವೆಲ್ ಅದರ ಮೇಲ್ಗಡೆ ಆಗಿರ್ಬೋದು. ನಮ್ಮ ಲೆವೆಲಲ್ಲಿ ಏನೋ ಚರ್ಚೆ ಆಗಿಲ್ಲ. ಆಗಿದ್ರೆ ಡೆಲ್ಲಿ ಲೆವೆಲ್ ಏನಾದ್ರು ಆದರೂ ಆಗಿರ್ಬೋದು. ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ರೀ. ಕೃಷ್ಣ ಬೈರೇಗೌಡರು ಒಂದು ಮಾತು ಹೇಳಿದ್ರು, ನಾನು ಪಕ್ಷದ ಒಂದು ಕಾರ್ಯಕರ್ತ, ಹೈಕಮಾಂಡ್ ಏನು ಹೇಳ್ತೈತೆ ಅವ್ರ ಪಕ್ಷಕ್ಕೆ ಏನೋ ದುಡಿ ಅಂತಂದರೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧದೇನೆ ಅಂತ ಹೇಳಿ. ಅಲ್ಲ, ಅದು ಪಕ್ಷ ನಿರ್ಧಾರ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತು. ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ. ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು. ಯಾರು ಮಂತ್ರಿ ಆಗಿರ್ತಾರೋ ಅವ್ರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅಷ್ಟೇ. ಈಗ ಒಂದು ಈ ಸಚಿವರು ಏನಿದ್ದಾರೆ ಅವ್ರನ್ನ ಯಾವ ಮಾನದಂಡದಲ್ಲಿ ಇರುವಂಥದ್ದು ಅದನ್ನು ನಮಗೆ ಹೆಂಗೆ ಗೊತ್ತಾಗಬೇಕು? ಈಗ ಬಿಡೋರು ಯಾರು? CM, ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ. ಈಗ ಅವ್ರು ಮಾನದಂಡ ಮಾಡಿದ್ರೆ ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ನಮಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಏನಾದರೂ ರಾಜ್ಯಾಧ್ಯಕ್ಷರನ್ನ ಮಾಡಿ ಸಂಪುಟಕ್ಕೆ ನೀವು ಬೇಡ, ನೀವು ರಾಜ್ಯಾಧ್ಯಕ್ಷ ಇಲ್ಲ, ಈಗ ಅದನ್ನೇ ನೀವೇ ಇಲ್ಲೇ ಹೇಳ್ರಿ. ಹೆಂಗೆ ಈಗ ನೀವೆಲ್ಲ ಕೇಳ್ರಿ, ನಾ ಏನು ಮಾಡ್ಲಿಕ್ಕೆ? ಹಿಂಗೆ ಹಂಗೆ ಹೇಳ್ರಿ, ಅದಕ್ಕೆ ನಮ್ಮ ಕಡೆ ಉತ್ತರ ಇಲ್ಲ ಅದಕ್ಕೆ. 2028 ವಿಚಾರಕ್ಕೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದು ಇದೆ ಸರ್. ಇಲ್ಲ, ಹಂಗಾಗಿ ಅಲ್ಲ, ಅದು ಯಾವುದೋ ಆ ರೀತಿ ಯಾವುದೂ ಚರ್ಚೆ ನಡೆದಿಲ್ಲ ಇನ್ನೂ ನಿನ್ನೆ ಹೇಳಿದ್ದಾರೆ ಫಸ್ಟ್ ಟೈಮ್ CM ಅವರು. ಸೊ ಚರ್ಚೆ ಆಗಬೇಕು, ಡೆಲ್ಲಿ ಮಟ್ಟದಲ್ಲಿ ಆಗಬೇಕು, ಬೆಂಗಳೂರು ಮಟ್ಟದಲ್ಲಿ ಆಗಬೇಕು. ಅದು ಅಂತಿಮವಾಗಿ CM, DCM ನಿರ್ಧಾರ ಮಾಡ್ತಾರೆ. ಸರ್, ಒಬ್ಬರು ಸೀನಿಯರ್ ನೀವು ಸಚಿವರಿದ್ದೀರಿ, ಈ ರೀಶಫಲ್ ಆಗೋದ್ರಿಂದ ಸರ್ಕಾರಕ್ಕೆ ಎಷ್ಟೊಂದು ಅನುಕೂಲ ಆಗ್ಬೋದು? ಅಲ್ಲ, ಅದು ಮುಂಚೆನೇ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು. ನಾವು ಅರ್ಧ ಮಾಡಬೇಕು, ನೀವು ಅರ್ಧ ಮಾಡಬೇಕಂತ. ಅದೇನು ಆ ಪಾಲಿಸಿಯಲ್ಲಿ ಮಾಡ್ಬೋದು. ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್. ಬೆಳಗಾವಿಯಲ್ಲಿ ಯಾರು ನಾವು ಹೆಂಗೆ ಹೇಳಕ್ಕೆ ಬರ್ತದೆ? ನಾವೇನು ನಾವು ಹೇಳಿ ನಿಮ್ಮ ಥ್ರೂ ಬಂದು ಯಾರಾದರೂ ಭಾಳ ಸೀನಿಯರ್ ಅದಾರೆ ನಮ್ಮಲ್ಲಿ. 4 ಸಲ 5 ಸಲ ಆದವ್ರು ಇದ್ದಾರೆ. ಸೊ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ನಾವು ಹೀಗೆ ಇವರೇ ಆಗ್ತಾರೆ ಇವ್ರು ಆಗೋಲ್ಲ ಅಂತ ಯಾಕಂದ್ರೆ ಹಿಂದೆ ಹೇಳಿ ಕಷ್ಟ. ಸರ್ಕಾರ ಇದ್ದಾಗ ಬಹಳಷ್ಟು ಜನ, ಸುಮಾರು 5 ರಿಂದ 6 ಜನ ಸಚಿವರು ಬೆಳಗಾವಿ ಅವರು. ಅಂದರೆ ಈ ಸಲ ತಾವು ಮತ್ತು ಲಕ್ಷ್ಮೀ ಮಾಡ್ತಾರೆ. ಇಲ್ಲ, ಆವಾಗ ರೆಸ್ಟ್ರಿಕ್ಷನ್ ಇರಲಿಲ್ಲ. ಮಂತ್ರಿ ಮಂಡಲ ಇಷ್ಟೇ ಅಂತ. ಈಗ 34 ಜನಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗಲ್ಲಂತೆ. ಭಾಳಷ್ಟು ಸೀನಿಯಾರಿಟಿ ಇದ್ದರೂ ಹೊರಗುಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರು ಮಂತ್ರಿಸ್ಥಾನ ಮಾಡಬೇಕಂತಿದೆ. ಯಾವುದಿದ್ರು ನಮಗೇನು ಗೊತ್ತಿಲ್ಲ. ಈಗ ನಾವು ಮಾಡೋರಲ್ಲ. ಈಗ ಅಲ್ಲ ಸರ್, ನಿಮ್ಮ ಕಡೆಯಿಂದ ಯಾರಾದರೂ ನಾವು ಮಾಡೋ ಸ್ಥಾನದಾಗಿದ್ರೆ ನಮ್ಗೆ ಹೇಳ್ತಿದ್ವಿ ಇಂಥ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ನಾವು ಮಾಡೋ ಸ್ಥಾನದಾಗಿಲ್ಲಲ್ಲ. ಜಿಲ್ಲಾ ವಿಂಗಡಣೆ ಬಗ್ಗೆ ಸರ್ ಏನು ಚರ್ಚೆ ಆಗಿದೆ? ಅದನ್ನೆಲ್ಲ ಹೇಳ್ಯಾರ ಆಲ್ರೆಡಿ. ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದ್ದೀವಿ. ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ. ನಾವೆಲ್ಲ ಶಾಸಕರು ಜಿಲ್ಲೆ ದೊಡ್ಡದಿದೆ ಆಗ್ಬೇಕಂತ ಈಗೆಲ್ಲ ಹೇಳಿದ್ವಿ. ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಪರೋಕ್ಷವಾಗಿ ಮಿನಿಸ್ಟರ್ ಆಗ್ತೇವೆ ಅನ್ನುವಂಥದ್ದನ್ನ ಯಾರೇ ಆಸೆ ಇಂಗಿತ ವ್ಯಕ್ತಿ ಲಕ್ಷ್ಮಣ್ ಸವದಿ ಅವರು ಎಲ್ಲರೂ ಬಾಣೆ ಮಾಡ್ತಾರೆ. ಯಾಕೆ ಸೀನಿಯರ್ ನಾ ಹೇಳಿಲ್ಲ, ಸೀನಿಯರ್ ಭಾಳ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿದ್ದಾರೋ, ಹೊರಗಡೆ ಕೂಡ ಇದ್ದಾರೆ. ಅಂತಿಮವಾಗಿ ಯಾರಿಗೆ ಲಕ್ಷ್ಮಿ ಒಲಿತಿದೆ ಹೇಳಲಿಕ್ಕಾಗೋಲ್ಲ. ನೋಡೋಣ, ಕಾದು ನೋಡೋಣ. DCM ಸ್ಥಾನದ ಬಗ್ಗೆ ಏನಾದರೂ ಒಬ್ಬರೇ ಮಾತ್ರ ಯಾವ್ದ್ರೆ ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ರಾಜಕೀಯ ಮಾತ್ರ, ಅದು ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವ್ರಿಗೆ ಯಾವ ಸ್ಥಾನಮಾನವೂ ಆಗ್ತಾ ಇಲ್ಲ. ಒಂದು ಸಚಿವ ಸಂಪುಟದಲ್ಲಿ ಸಚಿವ ಸಿಗ್ತಾ ಇಲ್ಲ. ಇಲ್ಲ, ನಾವು ಅದನ್ನು ಉತ್ತರ ಕೊಡುವಂಥ ಸ್ಥಾನದಲ್ಲಿಲ್ಲ ತಿಳಿದೀನಿ. ಸೊ ಕಾದು ನೋಡೋಣ, ವೇಟ್ ಮಾಡೋಣ. ಸರ್, ಲಾಸ್ಟ್ ನಿನ್ನೆ CM ಅವರು ಹೇಳಿರುವಂಥದ್ದು ಈ ಉತ್ತರಾಧಿಕಾರಿ ಚರ್ಚೆ ಬಗ್ಗೆ ಆ ರೀತಿ ಲೀಡರ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಇದು ಸೈದ್ಧಾಂತಿಕವಾಗಿ ಹೌದಾ? ನಾವು ಹೇಳಲ್ಲ, ನಿಮ್ಮ ಮುಂದೆ ಹೇಳ್ಯಾರಲ್ಲೇ ಕಿತ್ತಾಗಿ ಹೇಳೇವಿ. ಯಾಕೆಂದ್ರೆ ಅವ್ರು ಹೇಳಿದ್ದು 5 ನಾಯಕರು ಹೇಳಿದಾರೆ ಹೊರತಾಗಿ CM, DCM, ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ. ಅದು ಆ ಥರ ಗೊಂದಲ ನಿರ್ಮಾಣ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಹೇಳಿದ ಕ್ಲಿಯರೇ ಇದೆ. ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನು. ಸೊ ಅದು ಯಾವುದು CM ಅದಕ್ಕೆ ಯಾವುದೇ ರೀತಿಯಿಂದ ಕನೆಕ್ಟ್ ಇಲ್ಲ. CM ಅವರು ಒಪ್ಕೊಂಡಿದ್ದಾರೆ ಸರ್. ನಮ್ಮನ್ನ ನಂತರ ಹಿಂದೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಡೆಫಿನೆಟ್ಲಿ ಅದು ವಿಷಯ ಬೇರೆ ಅದು. ಓಕೆ.